ಜರಾಯು ಅಥವಾ ಪ್ಲಸೆಂಟಾ ಅಂತ ಏನು ಕಾಮನ್ ಆಗಿ ಹೇಳ್ತೀವಿ, ಅದು ಪ್ರೆಗ್ನೆನ್ಸಿನಲ್ಲಿ ಯಾಕೆ ಮುಖ್ಯವಾಗಿರುತ್ತೆ ಮತ್ತೆ ಅದರ ಕೆಲಸ ಏನು? ಸೊ ಇದು ಪ್ಲಸೆಂಟಾ, ಇದು ಅಂಬಲಿಕಲ್ ಕಾರ್ಡ್ ಅಂದ್ರೆ ಮಗುವಿನ ಹೊಕ್ಕಳ ಬಳ್ಳಿ. ಇದು ಪ್ಲಸೆಂಟಾ ಅನ್ನೋದು ಒಂದು ಅಂಗ ತರ ಆಗುತ್ತೆ ಪ್ರೆಗ್ನೆನ್ಸಿನಲ್ಲಿ. ಸೊ ಇದು ಮಗು ಹೊಟ್ಟೆ ಒಳಗಡೆ ಇರುವಾಗ ಅಂದ್ರೆ ಗರ್ಭಚೀಲದ ಒಳಗಡೆ ಇರುವಾಗ ಇದರ ಆಕ್ಸಿಜನೇಷನ್ ಅಂದ್ರೆ ಈ ಆಕ್ಸಿಜನ್ನು ಮತ್ತೆ ಅದಕ್ಕೆ ಯಾವ ರೀತಿಯಾದ ನ್ಯೂಟ್ರಿಷನ್ ಫುಡ್ ಏನ್ ಬೇಕಾಗುತ್ತೆ ಮಗುಗೆ, ಅದು ತಾಯಿಯಿಂದ ಬ್ಲಡ್ ನಲ್ಲಿ ಪ್ಲಸೆಂಟಾಗೆ ಬರುತ್ತೆ ಮತ್ತೆ ಪ್ಲಸೆಂಟಾ ಮೂಲಕ ಅದು ಮಗುಗೆ ತಲುಪುತ್ತೆ. ಸೊ ಪ್ಲಸೆಂಟಾ ಅನ್ನೋದು ಈ ತಾಯಿಯ ಗರ್ಭಚೀಲದ ಒಳ ಪದರದಲ್ಲಿ ಅಂಟ್ಕೊಳುತ್ತೆ ಈ ಎಂಬ್ರಿಯೋ ಇರುವಾಗನೆ. ಸೊ ಇದರಲ್ಲಿ ಒಂದು ಮೆಂಬ್ರೇನ್ ಅಂತ ಇರುತ್ತೆ, ಒಂದು ಪದರವಾಗಿ ಇರುತ್ತೆ, ಅದಕ್ಕೆ ಬ್ಯಾರಿಯರ್ ಅಂತ ಹೇಳ್ತೀವಿ. ಸೊ ಈ ಬ್ಯಾರಿಯರ್ ಇರೋದ್ರಿಂದ ತಾಯಿಯ ರಕ್ತ ಮತ್ತೆ ಮಗುವಿನ ರಕ್ತ ಎರಡು ಮಿಕ್ಸ್ ಆಗೋದಿಲ್ಲ. ಮತ್ತೆ ಪ್ಲಾಸೆಂಟಾ ಹೆಲ್ತಿ ಆಗಿರೋದು ಅಂದ್ರೆ ಜರಾಯು ಹೆಲ್ತಿ ಆಗಿರೋದು ತುಂಬಾನೇ ಮುಖ್ಯ, ಹೆಲ್ತಿ ಆಗಿರೋ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ.